ಬೆಂಗಳೂರು ಬಿಜೆಪಿ ಜನಪ್ರತಿನಿಧಿಗಳಿಂದ ಇವತ್ತು ಸಿಎಂ ಸಿದ್ದರಾಮಯ್ಯನವರ ಭೇಟಿಯಾಗಿದೆ. ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ನಿಯೋಗ ಇದು. ಕಾವೇರಿ ನಿವಾಸದಲ್ಲಿ ಬಿಜೆಪಿ ನಿಯೋಗ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದೆ. ಬೆಂಗಳೂರು ಅಭಿವೃದ್ಧಿ ಸೇರಿದ ಹಾಗೆ ವಿವಿಧ ವಿಷಯಗಳ ಕುರಿತು ಸಿಎಂ ಜೊತೆ ಬಿಜೆಪಿ ನಿಯೋಗ ಚರ್ಚೆ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಅಭಿವೃದ್ಧಿ ಕುಂಠಿತ ಆಗಿರೋದು, ಮೆಟ್ರೋ ದರ ಹೆಚ್ಚಳವಾಗಿರೋದು ಕಡಿಮೆ ಮಾಡಿ ಅನ್ನುವಂತಹ ವಿಚಾರ, ಗ್ರೇಟರ್ ಬೆಂಗಳೂರು ಬಿಬಿಎಂಪಿ ಇಬ್ಬಾಗ ಬೇಡ, ಬಿಬಿಎಂಪಿ ಚುನಾವಣೆ ಯಾವುದೇ ಕಾರಣಕ್ಕೂ ಮುಂದೂಡಬಾರದು, ರಸ್ತೆ ಗುಂಡಿ ಮುಚ್ಚಬೇಕು, ಟನಲ್ ರೋಡ್ ನಿರ್ಮಾಣ ಕೈ ಬಿಡಬೇಕು ಸೇರಿದ ಹಾಗೆ ಹಲವು ವಿಚಾರಗಳ ಕುರಿತಾಗಿ ಬಿಜೆಪಿ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆಯನ್ನ ಮಾಡಿದೆ. ಭೇಟಿ ಮಾಡಿರುವಂತದ್ದು ಕಳೆದ 2 ವರ್ಷದಲ್ಲಿ ಬೆಂಗಳೂರಲ್ಲಿ ಆಗಿರತಕ್ಕಂಥ ಮಳೆ ಹಾನಿ ಇರಬಹುದು, ರಸ್ತೆಗಳ ಅವ್ಯವಸ್ಥೆ ಇರಬಹುದು, ಕಾಮಗಾರಿಗಳು ಪ್ರಾರಂಭ ಆಗದೇ ಇರಬಹುದು, ಪಾರ್ಕ್ಗಳಲ್ಲಿ ವಾಚ್ಮ್ಯಾನ್ಗೆ ಹಣ ಕೊಡಕ್ಕೂ ಸಾಧ್ಯ ಆಗದೇ ಇರುವಂತ ಪರಿಸ್ಥಿತಿಯನ್ನ ನೋಡಿ 2 ವರ್ಷದಿಂದ ಕಾದು ವಿಧಿ ಇಲ್ಲದೆ ನಾವಿವತ್ತು ಬೆಂಗಳೂರಿನ ಅಭಿವೃದ್ಧಿ ಕುಂಠಿತ ಆಗಿದೆ, ಬೆಂಗಳೂರಿನ ಜನ ಶಾಪ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ಬೆಲೆ ಏರಿಕೆಯ ಬಿಸಿಯಿಂದ ಜನ ಬೆಲೆ ಏರಿಕೆಯನ್ನ ತಡ್ಕೊಳಕ್ಕಾಗದ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿನೂ ಕೂಡ ಕುಂಠಿತ ಆಗಿರುವಂತದ್ದು 2 ವರ್ಷದಿಂದ ನೋಡಿ ಸಾಕಾಗಿ ವಿಧಿ ಇಲ್ಲದೆ ನಾವಿವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅನುದಾನ ಕೊಡಿ, ಬೆಂಗಳೂರಿಗೆ ಅನುದಾನ ಕೊಡಿ, ರಾಜ್ಯದ ನಮ್ಮ ಎಲ್ಲ ಬಿಜೆಪಿ ಶಾಸಕರೇನಿದ್ದಾರೆ ನಾವೆಲ್ಲರೂ ಸಹ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮುಂದಿನ ಬಜೆಟ್ನಲ್ಲಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ಹೆಚ್ಚು ಅನುದಾನವನ್ನ ಶಾಸಕರುಗಳು ಅವರ ಕ್ಷೇತ್ರದ ಅಭಿವೃದ್ಧಿಗೆ ನೀಡಬೇಕು. ಹಾಗಾಗಿ ಬಜೆಟ್ನಲ್ಲಿ ಬೆಂಗಳೂರು ಮಹಾನಗರಕ್ಕೆ ಒಂದು 6ರಿಂದ 8 ಸಾವಿರ ಕೋಟಿ ಕೊಡಬೇಕು. ಏನು ಇತ್ತೀಚೆಗೆ ಮೆಟ್ರೋ ದರ ಜಾಸ್ತಿ ಆಯಿತು, ಅದನ್ನ ತತ್ಕ್ಷಣ ಮತ್ತೊಂದು ಹೊಸ ಒಂದು ಫೇರ್ ಫಿಕ್ಸೇಷನ್ ಕಮಿಟಿಗೆ ಮುಖ್ಯಮಂತ್ರಿಗಳು ಮನವಿ ಮಾಡಬೇಕಾಗ್ತದೆ. ಬಜೆಟ್ನಲ್ಲಿ ಹೆಚ್ಚು ಅನುದಾನ ನೀಡಬೇಕು. 3ನೇದಾಗಿ ಬಿಬಿಎಂಪಿ ಚುನಾವಣೆ, ಕಳೆದ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಬಿಬಿಎಂಪಿ ಚುನಾವಣೆ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಅತಿ ಶೀಘ್ರದಲ್ಲೇ ನಡೆಸಬೇಕು. ಈ ಎಲ್ಲ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಗಳ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್, ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ಬಣ ಬಡಿದಾಟ ದೊಡ್ಡ ಮಟ್ಟದಲ್ಲಿದೆ. ಒಂದು ಕಡೆ ಯತ್ನಾಳ್ ಬಣ, ಮತ್ತೊಂದು ಕಡೆ ವಿಜೇಂದ್ರ ಬಣ. ಅಂಥದರ ನಡುವೆ ಈಗ ಬೆಂಗಳೂರು ಬಿಜೆಪಿಯಲ್ಲೂ ಕೂಡ ವೈಮನಸ್ಸಿದೆ ಅನ್ನೋದು ಕಣ್ಣಿಗೆ ರಾಚ್ತಾ ಇದೆ. ಈ ಹಿಂದೆ ಯಡಿಯೂರಪ್ಪನವರು ಇದ್ದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಸಮಸ್ತ ಜವಾಬ್ದಾರಿಯನ್ನ ಅಶೋಕ್ ಅವರು ಕೊಡ್ತಾ ಇದ್ರು. ಈಗ ಚಿತ್ರಣ ಬದಲಾಗಿ ಹೋಗಿದೆ. ಅದೇ ಈ ಮುನ್ಸಿಕ ಕಾರಣನ ಹೇಗೆ? ಹೌದು, ಆ ರೀತಿ ಚಿತ್ರಣಗಳು ವೀಣಾ ಕಾಣ್ತಾ ಇದೆ. ಯಾಕೆಂದ್ರೆ ತಾವು ಹೇಳಿದಂತೆ ಅಶೋಕ್ ಅವರು ಸುಮಾರು ಯಡಿಯೂರಪ್ಪ ಅವರ ಕಾಲ ಇರಬಹುದು ಅಥವಾ ದಿವಂಗತ ಅನಂತಕುಮಾರ್ ಅವರು ಇದ್ದಾಗಿರಬಹುದು, ಬೆಂಗಳೂರಿನ ಜವಾಬ್ದಾರಿಗಳನ್ನು ಅಶೋಕ್ ಅವರಿಗೆ ಕೊಡ್ತಾ ಇದ್ರು. ಒಂದು ಪ್ರತಿಭಟನೆ ಮಾಡಿದ್ರು ಕೂಡ ಯಡಿಯೂರಪ್ಪನವರು ಅಶೋಕ್ ಅವರಿಗೆ ಆ ನೇತೃತ್ವವನ್ನು ಕೊಟ್ಟು, ಆ ಪ್ರತಿಭಟನೆ ಮುಗಿದ ಬಳಿಕ ಅಶೋಕ್ ಅವರ ನೇತೃತ್ವದಲ್ಲಿ ಹೇಳುವಂತಹ ಶಬ್ದಗಳನ್ನೇ ಬಳಸಿಯೇ ಮಾತಾಡ್ತಾ ಇರುವುದನ್ನು ಕೂಡ ನಾವು ನೋಡಿದ್ದೇವೆ. ಆದ್ರೆ ಈಗಿನ ಒಂದು ಬದಲಾದ ಚಿತ್ರಣವನ್ನು ನೋಡಿದಾಗ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಕೆಲವು ಶಾಸಕರುಗಳು ವಿಜಯೇಂದ್ರ ಬಳಿ ಹೋಗಿ ಅಶೋಕ್ ಅವರ ವಿರುದ್ಧ ದೂರುಗಳನ್ನು ಹೇಳುತ್ತಿರಬಹುದು, ಅಥವಾ ಅಶೋಕ್ ಅವರಿಗೆ ನಮ್ಮನ್ನು ವಿಶ್ವಾಸ ತೆಗೆದುಕೊಳ್ತಾ ಇಲ್ಲ ಹೇಳುವಂತ ಮಾತುಗಳನ್ನು ವಿಜಯೇಂದ್ರ ಅವರಿಗೆ ಹೇಳಿ, ನೀವು ಬನ್ನಿ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಸಭೆ ಮಾಡೋಣ ಹೇಳುವಂತ ಸಲಹೆಗಳನ್ನು ಕೊಟ್ಟ ಹಿನ್ನೆಲೆಯಲ್ಲಿಯೇ ಮೊನ್ನೆ ಖಾಸಗಿ ಹೋಟೆಲ್ನಲ್ಲಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಯಿತು. ಅದಕ್ಕೆ ಅಶೋಕ್ ಅವರು ಟಕ್ಕರನ್ನು ಕೊಡುವ ಪ್ರಯತ್ನ ಮಾಡಿದ್ರು. ಅದೇ ದಿವಸ ಅರ್ಧ ಗಂಟೆ ಹೆಚ್ಚು ಕಡಿಮೆ ಸಮಯದಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅಶೋಕ್ ಮತ್ತೊಂದು ಸಭೆಯನ್ನು ಏರ್ಪಡಿಸಿ ಜೆಡಿಎಸ್ ನಾಯಕರುಗಳ ಸಭೆಯನ್ನು ಕರೆದ್ರು. ಅದನ್ನು ಸಮನ್ವಯತೆ ಸಮಿತಿ ಸಭೆ ಹೇಳುವಂತದ್ದು. ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಇದೆ, ಮುಂದೆ ಅಧಿವೇಶನ ಬರ್ತಾ ಇದೆ, ಹೀಗಾಗಿ ನಾವು ಅಧಿವೇಶನದ ಯಾವ ವಿಚಾರವನ್ನು ಚರ್ಚೆ ಮಾಡಬೇಕು ಅನ್ನೋ ಕುರಿತಾಗಿ ಸಭೆಯನ್ನ ಮಾಡ್ತೀವಿ ಹೇಳುವಂತ ಮಾತುಗಳನ್ನು ಅಧ್ಯಕ್ಷರಿಗೆ ತಿಳಿಸಿಯೇ ಆರ್ ಅಶೋಕ್ ಅವರು ಸಭೆಯನ್ನ ಮಾಡಿದ್ರು. ಹಾಗಂತ ಅದೇ ದಿನ ಸಭೆಯನ್ನು ಯಾಕೆ ಮಾಡಿದ್ರು ಹೇಳೋದ್ರಲ್ಲಿ ಬಹಳ ಸ್ಪಷ್ಟವಾಗಿ ಉತ್ತರ ಇದೆ. ಅರ್ಧ ಗಂಟೆ ಹೆಚ್ಚು ಕಡಿಮೆ ಅದೇ ಸಮಯದಲ್ಲಿ ಅಶೋಕ್ ಅವರು ಸಭೆಯನ್ನ ಮಾಡಿದ್ರು. ಅಂದ್ರೆ ವಿಜೇಂದ್ರ ಅವರು ಕರೆದಂತ ಸಭೆಗೆ ಅಶೋಕ್ ಅವರಿಗೆ ಹೋಗೋದಕ್ಕೆ ಪರೋಕ್ಷವಾಗಿಯೂ ಕೂಡ ಇಲ್ಲ ಪ್ರತ್ಯಕ್ಷವಾಗಿಯೂ ಮನಸ್ಸಿರಲಿಲ್ಲ ಅನ್ನುವಂಥದ್ದು ಸ್ಪಷ್ಟ.
ಅವತ್ತಿನ ಸಭೆಗೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಬಂದಿರಲಿಲ್ಲ, ದಾಸರಳ್ಳಿ ಮುನಿರಾಜು ಅವರು ಹೋಗಿರಲಿಲ್ಲ, ಕೇಂದ್ರದ ಮಂತ್ರಿ ಆಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ಬಂದಿರಲಿಲ್ಲ. ಯಾಕಂದ್ರೆ ಶೋಭಾ ಕರಂದ್ಲಾಜೆ ಅವರು ಈಗ ಕೇಂದ್ರದ ಮಂತ್ರಿ ಆಗಿರ್ಬೋದು, ಆದ್ರೆ ಅವರು ಬೆಂಗಳೂರಿನ ಪ್ರತಿನಿಧಿ ಆಗಿದ್ದಾರೆ. ಹೀಗಾಗಿ ಅವರು ಕೂಡ ಇಲ್ಲಿಯ ಬೆಂಗಳೂರಿನ ಆಗುಹೋಗುಗಳ ಬಗ್ಗೆ ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಆದ್ರೆ ಅವರು ಬೆಂಗಳೂರಿನ ಯಾವುದೇ ಸಭೆಗಳಿಗೂ ಕೂಡ ವಿಜೇಂದ್ರ ಅವರ ಕರೆದ ಸಭೆಗೂ ಬಂದಿಲ್ಲ, ಅಶೋಕ್ ಅವರ ಕರೆದ ಸಭೆಗೂ ಕೂಡ ಬಂದಿಲ್ಲ. ಅಶೋಕ್ ಅವರ ಸಭೆಗೆ ಶೋಭಾ ಕರಂದ್ಲಾಜೆ ಅವರಿಗೆ ಆಹ್ವಾನ ಇರಲಿಲ್ಲ. ಆದರೆ ಬೆಂಗಳೂರಿನ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ನಿಯೋಗದಲ್ಲಿ ಶೋಭಾ ಕರಂದ್ಲಾಜೆ ಅವರು ಕೂಡ ಕಾಣಿಸಿಕೊಂಡಿಲ್ಲ. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಬೆಂಗಳೂರಿನ ಎಲ್ಲ ಶಾಸಕರುಗಳು ಮತ್ತು ಸಂಸದರು. ಆದ್ರೆ ಅಶೋಕ್ ಅವರು ಇವತ್ತು ತಡವಾಗಿ ಬಂದರು. ವೀಣಾ ಬೆಳಿಗ್ಗೆ 10:10ವರೆಗೆ ಕುಮಾರ ಕೃಪಾ ಗೆಸ್ಟ್ ಹೌಸ್ ನಲ್ಲಿ ಶಾಸಕರೆಲ್ಲರೂ ಸಭೆಯನ್ನ ಸೇರಿದ್ರು. ವಿಜೇಂದ್ರ ಅವರು ಅದಕ್ಕೆ ಬಂದಿದ್ರು. ಆದ್ರೆ ಅಶೋಕ್ ಅವರು ಅಲ್ಲಿ ಬರ್ತಾರೆ ಎನ್ನುವಂತ ಕೆಲವು ಸಮಯ ಅವರಿಗೋಸ್ಕರ ಕಾದ್ರು. ಆದ್ರೆ ಅಶೋಕ್ ಅವರು ಅಲ್ಲಿ ಕುಮಾರ ಕೃಪಾ ಗೆಸ್ಟ್ ಹೌಸ್ಗೆ ಬರಲಿಲ್ಲ. ನೇರವಾಗಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ ನೇರವಾಗಿ ಕಾವೇರಿ ನಿವಾಸಕ್ಕೆ ಬಂದ್ರು. ಹಾಗಾಗಿ ಅಶೋಕ್ ಅವರು ಇವತ್ತು ಒಲ್ಲದ ಮನಸ್ಸಿನಿಂದ ಬಂದ್ರು ಎನ್ನುವಂಥದ್ದು ಎಲ್ಲೋ ಆ ರೀತಿ ಭಾಸವಾಗ್ತಾ ಇತ್ತು. ಯಾಕೆಂದ್ರೆ ಸಭೆಗೆ ಕರೆದಾಗ ಬಂದಿರಲಿಲ್ಲ. ಮೊನ್ನೆ ಸಭೆಯನ್ನ ಏರ್ಪಡಿಸಿದಾಗ ಪರ್ಯಾಯವಾಗಿ ಇನ್ನೊಂದು ಸಭೆಯನ್ನು ಅಶೋಕ್ ಅವರು ಏರ್ಪಡಿಸಿದ್ರು. ಜೊತೆಗೆ ಇವತ್ತು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಬಂದಿರಲಿಲ್ಲ. ಎಸ್ ಟಿ ಸೋಮಶೇಖರ್ ಯಾವುದೇ ಸಭೆಗಳಿಗೆ ಇತ್ತೀಚೆಗೆ ಬರ್ತಾ ಇಲ್ಲ. ಆದ್ರೆ ಇವತ್ತು ಕೂಡ ಅವರು ಸಭೆಗೆ ಬಂದಿರಲಿಲ್ಲ. ಸತೀಶ್ ರೆಡ್ಡಿ ಅವರು ಬಂದಿಲ್ಲ. ಸುರೇಶ್ ಕುಮಾರ್ ಅವರು ಕೆಲವು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ ಮತ್ತು ಕೆಲವು ಪಾರ್ಟಿ ಕಾರ್ಯಕ್ರಮಗಳಿಗೆ ಇತ್ತೀಚೆಗೆ ಅವರು ಬರ್ತಾ ಇಲ್ಲ, ಕೆಲವು ಬೇರೆ ಬೇರೆ ಕಾರಣಗಳಿಗೋಸ್ಕರ. ಹೀಗಾಗಿ ಇವತ್ತು ಅವರು ಸಭೆಗೆ ಬಂದಿರಲಿಲ್ಲ. ಆದ್ರೆ ಎಲ್ಲಾ ಒಟ್ಟಾರೆ ಚಿತ್ರಣವನ್ನು ನೋಡಿದಾಗ ಬೆಂಗಳೂರು ಬಿಜೆಪಿಯಲ್ಲಿ ಒಂದು ರೀತಿ ಶೀತಲ ಸಮರ ನಿಶ್ಚಿತವಾಗಿ ಕಾಣ್ತಾ ಇದೆ. ಯಾವುದೇ ಬೆಂಗಳೂರಿನ ಸಮಾರಂಭ ಹೋರಾಟ ಕಾರ್ಯಕ್ರಮಗಳಾದಾಗ ಅನಂತಕುಮಾರ್ ಅವರು ಮತ್ತು ಅಶೋಕ್ ಅವರ ನೇತೃತ್ವ ಇರ್ತಾ ಇತ್ತು. ಅದೇ ರೀತಿ ಬೆಳಗಾವಿ ಭಾಗಕ್ಕೆ ಹೋದಾಗ ಉಮೇಶ್ ಕತ್ತಿ ಸೇರಿದಂತೆ ಅನೇಕ ನಾಯಕರುಗಳನ್ನು ಯಡಿಯೂರಪ್ಪನವರು ನೋಡ್ಕೊಳ್ತಾ ಇದ್ರು. ಆದ್ರೆ ವಿಜಯೇಂದ್ರ ಅವರು ತಮ್ಮ ವರ್ಕ್ ಆಫ್ ಸ್ಟೈಲ್ ಅನ್ನು ಬದಲಾವಣೆ ಮಾಡಿಕೊಂಡು ತಾವೇ ಹೆಚ್ಚಿನ ಜವಾಬ್ದಾರಿಯನ್ನ ಮುಂದುವರಿ ತೆಗೆದುಕೊಳ್ತಾ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಇಲ್ಲಿರುವಂತಹ ಸೀನಿಯರ್ ಲೀಡರ್ಗಳಿಗೆ, ಇಲ್ಲಿಯ ಸ್ಥಳೀಯ ಲೀಡರ್ಗಳಿಗೆ, ಅಲ್ಲಿ ಪ್ರಮುಖವಾಗಿ ಅಶೋಕ್ ಅಂತವರಿಗೆ ಸ್ವಲ್ಪ ಇರುಸು ಮುರುಸು ವೈಮನಸ್ಸು ಆಗೋದಕ್ಕೆ ಇದು ಕಾರಣ ಆಗ್ತಾ ಇದೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ರವಿ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.